ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದಾರೆ? ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಏನು ಅಂತ ಆನ್ ದ ವೇ ಗೊತ್ತಾಗುತ್ತೆ. ಬನ್ನಿ. ಸದ್ವಿಕನ್ ಬಿಟ್ಟು ಹೋಗ್ತಾ ಇದ್ದೀನಿ. ಸದ್ವಿಕಾ, ಗುಡ್ ಮಾರ್ನಿಂಗ್ ಹೇಳು. ಬೇಜಾರಲ್ಲಿದ್ದೇನೆ ಸದ್ವಿಕಾ. ನಾನು ನೆನ್ನೆನೇ ಕೇಳಿದೆ ಎಷ್ಟು ದಿನ ಹೋಗ್ತಿದ್ಯಾ ಅಂತ. 2 ದಿನನಾ 4 ದಿನನಾ ಅಂತ. ಹಾಯ್ ಇಂದ್ರಮಣಿ. ಬೇಡ ಸುಮ್ಮನೆ ಮುಖಗಳು ಚೆನ್ನಾಗಿಲ್ಲ. ಚೆನ್ನಾಗಿ ಬರ್ತಾ ಇದೆ. ನಿನ್ನೊಂದು ಫುಲ್ಲು ಗ್ಲೋ ಥರ ಬಂದಿದೆ. ಹಾಯ್ ಫ್ರೆಂಡ್ಸ್. ಹಾಯ್. ಎಲ್ಲರೂ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ತುಂಬ ದಿನದಿಂದ ಕರೆದು ಇವಾಗ ಬಂದಿದ್ದಾರೆ ನೋಡಿ. ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಇನ್ನೂ ನಾನು ಏನು ರಿವೀಲ್ ಮಾಡಿಲ್ಲ. ಆನ್ ದ ವೇ ಮಾಡೋಣ. ಹೊರಟಿದ್ದೀವಿ ಬರೋಕ್ಕೆ. ಹಾಯ್, ಏನಿದ್ದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನೆಕ್ಸ್ಟು ಕಾರ್ಗೆಲ್ಲ ಪೂಜೆ ಮಾಡಿ ಎಲ್ಲೋ ಹೊರಡ್ತಾ ಇದ್ದಾರೆ. ಎಸ್, ನಾವಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವೆರಿ ಫೇಮಸ್ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗಬೇಕು ಅಂತ. ಬಟ್ 4 ಮೆಂಬರ್ಸ್ ಆಗ್ತಾಯಿತ್ತು, 2 ಮೆಂಬರ್ಸ್ ಆಗ್ತಾಯಿತ್ತು, ಈ ಥರನೇ. ಆಮೇಲೆ ಎಲ್ಲರೂ ಬರಲಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸರಿ, ಅದು ಫೈನಲಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಸೇರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಅವರೆಲ್ಲ ಮೈಸೂರಿಂದ ಬಂದರು. ಚಿತ್ರ, ಇಂದ್ರಮಣಿ ಮತ್ತು ತ್ರಿವೇಣಿ ಎಲ್ಲ ಮೈಸೂರಿಂದ ಬಂದು ನಮ್ಮ ಮನೆಗೆ ಬಂದರು. ಅಲ್ಲಿಂದ ಇವಾಗ ನಾವು ತಿರುವಣ್ಣಾಮಲೈಗೆ ಹೊರಡ್ತಾ ಇದ್ದೀವಿ. ಆನ್ ದ ವೇ ಇನ್ನೂ ಇಬ್ಬರು ಬರ್ತಾರೆ. ಅವ್ರನ್ನ ಪಿಕ್ ಮಾಡಿಕೊಂಡು ನೋಡಿ, ಈಗ ನಾನು ಸಿಂಧು ಮತ್ತು ಶಿಲ್ಪನ್ನ ಇಲ್ಲಿ ಪಿಕ್ ಮಾಡಿಕೊಂಡು ಈಗ ನಾವು 6 ಮೆಂಬರ್ಸೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಗಿರಿ ಪ್ರದಕ್ಷಿಣೆ ಹಾಕಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬೈಲಿ ಇಂದ್ರ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಉಪೇಂದ್ರ ನೋಡಿ ಹೊರಟು 1 ಅವರ್ ಆಗಲಿಲ್ಲ. ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ನಿದ್ದೆಯಲ್ಲೂ ಎಷ್ಟೇ ಸರಿ ಮಾಡ್ಕೋತೀಯ ತ್ರಿವೇಣಿ. ಇಂದ್ರಮಣಿ ಪಾಪದನ ಮಲಗಿದ್ದಾರೆ. ವಿಡಿಯೋ ಮಾಡ್ತಾರೆ. ನಾವು ಈ ವಿಡಿಯೋನ ಏನಾದರೂ ತ್ರಿವೇಣಿಯವ್ರ ಹಸ್ಬೆಂಡ್ ನೋಡ್ತಾ ಇದ್ರೆ ನೋಡಿ, ನಿಮ್ಮ ಹೆಂಡ್ತಿನ ನಾವು ಎಷ್ಟು ಜೋಪಾನಾಗಿ ನೋಡ್ತಾ ಇದ್ದೀವಿ. ಅಲ್ಲಿ ಎಷ್ಟು ಕೇರ್ ಮಾಡಿಕೊಂಡು ಇಂದ್ರಮಣಿ ಅವ್ಳಿಗೆ ಒಂದು ಸೀಟ್ ಬಿಟ್ಕೊಂಡಿದ್ದೀವಿ ನೋಡಿ. ಆರಾಮಾಗಿ ಕೂರಿಸಿದ್ದೀವಿ. 82 ಕಿಲೋಮೀಟರ್ಸ್ ಇದೆ ಇನ್ನು ತಿರುವಣ್ಣಾಮಲೈ. ಬೇಗ ರೀಚ್. ನಾವು ತಿರುವಣ್ಣಾಮಲೈ ರೀಚ್ ಆದ ತಕ್ಷಣ ಫಸ್ಟು ರೂಮಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ರೂಮ್ನೆಲ್ಲ ಸಿಂಧು ಆಲ್ರೆಡಿ ಬುಕ್ ಮಾಡಿದ್ಲು. ಆ್ಯಕ್ಚುಲಿ ಅವಳು ಬುಕ್ ಮಾಡಿದ್ರಿಂದ ನಮಗೆ ತುಂಬಾ ಈಸಿ ಆಯಿತು. ಅಲ್ಲಿ ಹೋಗಿ ನಾವು ರೂಮ್ಸ್ ಎಲ್ಲ ಹುಡ್ಕೋದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಅವಳು ಮೊದಲೇ ರೂಮ್ಸ್ ಎಲ್ಲ ಬುಕ್ ಮಾಡಿದ್ರಿಂದ ನಮ್ಗೆ ತುಂಬಾ ಈಸಿ ಆಯಿತು. ನೋಡಿ, ನಮಗೆ ಇಲ್ಲೇ ಗೋಪುರ ಕಾಣಿಸ್ತಾ ಇದೆ. ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ರೂಮ್ ಮಾಡಿದ್ಲು ಅವಳು. ನಮಗೇನು ತುಂಬ ದೂರ ಹೋಗಬೇಕು ಅಂತ ಎಲ್ಲ ಅನಿಸಿರಲಿಲ್ಲ. ಹತ್ರನೇ ಇದ್ದಿದ್ದರಿಂದ ತುಂಬ ಈಸಿ ಆಯಿತು. ಆಲ್ರೆಡಿ ಲಗೇಜ್ ಎಲ್ಲ ತಂದು ಇಬ್ಬರಿದ್ದೀವಿ. ನಮ್ಮ ವಾಶ್ರೂಮ್ ಬನ್ನಿ. ನಮ್ಮ ಗರ್ಲ್ಸ್ ಎಲ್ಲ ಏನು ಮಾಡ್ತಿದ್ದಾರೆ? ಏನು ತಿಂತಿದೆ ಇಂದ್ರ? ಮೊಸರನ್ನ, ಚಿತ್ರಾನ್ನ. ಸ್ಪಾನ್ಸರ್ ಯಾರು ಮಾಡಿರೋದು? ಸಿಂಧು. ಶಿಲ್ಪ, ಸಿಂಧು, ಇಂದ್ರ. ಚಪಾತಿ ಇಂದ್ರ, ಶಿಲ್ಪ.
ತ್ರಿವೇಣಿ, ನಾನೆಲ್ಲಿದ್ದೀನಿ, ಎಲ್ಲ ತಿಂತಾಯಿದ್ದೀವಿ. ಚಿತ್ರಾನ್ನ, ಮೊಸರನ್ನ, ಪೊಂಗಲ್ಲು, ಗಿಣ್ಣು, ಚಪಾತಿ ಸಂಜೆ ತೋರಿಸ್ತೀವಿ ಫ್ರೆಂಡ್ಸ್. ಬಜಾರ್ ಮಾಡ್ಕೊಬಿಡಿ. ತೋರಿಸಿಲ್ಲ ಅಂತ ತಿನ್ನೋದಕ್ಕಲ್ಲ, ತೋರಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ. ಸಂಜೆ ತೋರಿಸ್ತೀವಿ. ಚಪಾತಿ ಮಾಡಿರೋದು ಇಂದ್ರಮಣಿ ಅಲ್ವಾ ಚಂದ್ರ? ಎಷ್ಟೊತ್ತು ಮಾಡಿದೆ ಇಂದ್ರ ಚಪಾತಿನ? ನೈಟ್ 10 o'clock. ನೈಟ್ ಮಾಡಿಟ್ಕೊಬಿಡಿ. ನೈಟ್ ಮಾಡಿಟ್ಟಿದ್ದ ಗೈಸ್, ನೈಟ್ ಮಾಡೇ ಇಟ್ಕೊಂಬಿಟ್ಟವಳು ನೋಡಿ. ಅದನ್ನು ಇವತ್ತು ನೈಟ್ ತಿಂತೀವಿ ನಾವು ಅಲ್ವಾ ತ್ರಿವೇಣಿ? ತ್ರಿವೇಣಿ ಆ್ಯಕ್ಚುಲಿ ಪೇಷಂಟ್ ಆಗಿದ್ದು. ತ್ರಿವೇಣಿ ಫುಲ್ ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಅವ್ರ ಯಜಮಾನ್ರಿಗೆ ತೋರಿಸ್ಬೇಕಿದ್ದ. ನೋಡಿ ಊಟ ಚೆನ್ನಾಗಿ ಮಾಡ್ತಿದ್ದಾಳೆ. ಮುಂದೆನೇ ಇಟ್ಟಿದ್ದೀವಿ, ಬಡ್ಸ್ಕೊಂಡು ತಿಂತಾ ಇದ್ದಾಳೆ. ಇಲ್ಲೊಬ್ಳು ಕೂತವಳೆ ಮೆತ್ತಗೆ ತಿಂತಾ ಇದ್ದಾಳೆ. ಚಿತ್ರಾನ್ನ ಇಲ್ಲಿ ಇರಲಿ ನೋಡಿ. ಚಿತ್ರ ನೀನೇ ಆ್ಯಕ್ಟಿವ್ ಪರ್ಸನು ನೋಡು. ಯಾರಿಗೆ ಚೆನ್ನಾಗಿಲ್ಲ ನೋಡು. ಇಲ್ಲಿ ನೋಡು. ಶಿಲ್ಪ ಇಲ್ಲ ನನ್ನ ಹತ್ರ ಬಾ. ಸೂಪರ್ ಫೋಟೋ ತಗೊಂಡ್ಬಿಡ್ಲ ಹಂಗೆ ಒಂದು. 1 hour ರೆಸ್ಟ್ ಮಾಡಿದ್ವಿ. ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ಫಸ್ಟು ಅಂತ. ಏನು ಆರ್ಡ್ಲಿ ಟೈಮ್ ಅಷ್ಟು ಇವಾಗ 4. ಎಲ್ಲ ರೆಡಿಯಾಗಿ ಚೆನ್ನಾಗಿ ನೋಡಿ ಹೆಂಗೆ ಬಾಡೋಗಿದ್ವಿ ಗೊತ್ತಾ ಎಲ್ಲರೂ ಬಿಸಿಲಲ್ಲಿ. ಇವಾಗ ಹರಳಿದ್ದೀವಿ. ಚಿತ್ರ ಫುಲ್ ಹರಳೋಗಿದ್ದಾಳೆ. ತ್ರಿವೇಣಿ ನೀನು ಹೆಂಗೆ ಹರಳಿದ್ಯಾ ನೋಡೋಣ. ಇಲ್ಲಿಬ್ರು ಫುಲ್ ಅರಳ್ತಾ ಇದ್ದಾರೆ. ಫುಲ್ ಅರಳ್ತಾ ಇದ್ದಾಳೆ. ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ವಿಡಿಯೋ ಮಾಡೋಣ. ಓಕೆ, ನಾನು ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ ಟೆಂಪಲು. ಇವಾಗ ನಾವು ರೂಮಿಂದ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಇಲ್ಲೇ ಕಾಣಿಸ್ತಾ ಇದೆ ಗೋಪುರ. ಹೋಗೋಣ ಬನ್ನಿ. ಗೈಸ್ ರಶ್ಶೇ ಇಲ್ಲ ಅಲ್ವಾ? ಅದೃಷ್ಟ ಮಾಡಿದ್ವಿ ನಾವು ಸೀರಿಯಸ್ಲಿ. ನಾನು ಬರ್ಬೇಕಾದ್ರೆ ದೇವ್ರ ವೀಡಿಯೋ ಮಾಡಿಬಿಟ್ಟಿದ್ದೆ ಒಂದ್ಸಲ. ಗೈಸ್ ಏನು ರಶ್ಶೇ ಇಲ್ಲ ಗೈಸ್, ಸಖತ್ ರಶ್ ಇದೆ. ಏನು ಲಕ್ಕ ಅಂದರೆ ನಮಗೆ ನಿಜ ಸಿಕ್ಕಾಬಟ್ಟೆ ಲಕ್ ಅನ್ಸದೆ. ಆ್ಯಕ್ಚುಲಿ ಅವತ್ತು ಅಷ್ಟೊಂದು ರಶ್ಶೇ ಇರಲಿಲ್ಲ. ಯಾಕಂದರೆ ನಾವು ಪ್ಲ್ಯಾನ್ ಮಾಡಿ ಹೋಗಿದ್ವಿ. ನೆಕ್ಸ್ಟ್ ಡೇ ಪೌರ್ಣಮಿ ಇದ್ದಿದ್ದರಿಂದ ಹಿಂದಿನ ದಿನ ಹೋಗೋಣ, ಅಷ್ಟೊಂದು ರಶ್ ಇರೋಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿ ನಾವು ಹೋಗಿದ್ದಿದ್ದು. ಬಟ್ ಇದೆಲ್ಲ ನೆಕ್ಸ್ಟ್ ಡೇಗೋಸ್ಕರ ಅವ್ರು ರೆಡಿ ಮಾಡ್ತಾಯಿದ್ರು. ತುಂಬ ರಶ್ ಆಗುತ್ತೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ನೆಕ್ಸ್ಟ್ ಡೇ ತುಂಬಾ ರಶ್ ಆಯ್ತಂತೆ. ಬಟ್ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನಮಗೆ ನನ್ನ ಹಸ್ಬೆಂಡ್ ಕಡೆಯಿಂದ ಅವ್ರ ಫ್ರೆಂಡ್ ಯಾರೋ ಇದ್ದಾರೆ ಅಂತೇಳಿ ನಮಗೆ ಬೇಗನೆ ದರ್ಶನ ಮಾಡಿಸ್ಕೊಟ್ರು. ನಾನು ತುಂಬ ನೀಟಾಗಿ ದೇವ್ರನ್ನ ನೋಡಿದೆ, ದರ್ಶನ ಮಾಡಿದೆ. ನಂಗೆ ಸಖತ್ ಖುಷಿ ಆಯಿತು. ಎಲ್ರೂ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಮಾಡಿದ್ವಿ. ಏನಿದು? ಗೊತ್ತಿಲ್ಲ ಅಲ್ಲಿ 1 2 3 4 5 ನೋಡಿ ಗೈಸ್,
ಪೊಲೀಸರ ಜೊತೆ ಫೋಟೋ ತಗೋಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಅಲ್ಲೋಗಿ ನಿಂತಿದ್ದಾರೆ. ಎಂಥವ್ರು ನೋಡಿ ಫ್ರೆಂಡ್ಸ್, ನೋಡಿ 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 ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ಅವ್ರ ಜೊತೆ ಫೋಟೋ ತಗೊತಾ ಇದ್ದಾರೆ. ಇಲ್ಲಪ್ಪ ಯಾರ್ಯಾರು ಗೈಸ್ ಎಲ್ಲ ಇವಾಗ ಬರ್ತಾ ಇದ್ದಾರೆ ಜನಗಳು. ನಾಳೆ ಚೈತ್ರ ಪೌರ್ಣಮಿ ಇರೋದ್ರಿಂದ ಜನಗಳೆಲ್ಲ ಇವಾಗ ಬರ್ತಾ ಇದ್ದಾರೆ ನೋಡಿ ಗೈಸ್. ಇವಾಗ ರಶ್ ಆಗ್ತಾರೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 5 to 6 ಅವರ್ಸ್ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟು ರೆಡಿಯಾಗಿ ನಾವಿವಾಗ ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗಬೇಕು. 11 o'clock ಆಗಿದೆ, ಇವಾಗ ಹೊರಡ್ತಾ ಇದ್ದೀವಿ. ಫಿಕ್ಸ್ ಟೈಮ್ 11 o'clockಗೆ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ನಾಳೆ ಪೌರ್ಣಮಿ ಇರೋದ್ರಿಂದ ಬೆಳಗ್ಗೆ ಅಷ್ಟು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೈಟಲ್ಲಿ ಹೋಗ್ತಾ ಇದ್ವಿ ನೋಡಿ, ಅಲ್ಲಿಂದ ಇಲ್ಲ ಬರ್ತಾ ಇದ್ದಾರೆ. ಮುಗಿಸ್ಕೊಂಡು ಬರ್ತೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಮನೆ ಹೋಗೋಣ ಈಗ. ಕರೆಕ್ಟಾಗಿ 11 o'clock ಆಗಿದೆ. ಕರೆಕ್ಟಾಗಿ 11. ಚಿತ್ರ ಟೈಮ್ ಎಷ್ಟು? ಟೈಮ್ 11. ಕರೆಕ್ಟಾಗಿ 11 ಆಗಿದೆ. ಸೊ ನೋಡಿ ಅಣ್ಣ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾವಿವಾಗ ಮೇಯ್ನ್ ರಾಜಗೋಪುರ ಹತ್ರ ಬಂದ್ವಿ. ರಾಜಗೋಪುರ ಹತ್ರ ಬಂದು ಇಲ್ಲಿ ದೀಪ ತೊಗೊತಾ ಇದ್ದೀವಿ. ಈ ದೀಪಕ್ಕೆ ಒಂದು 50 rupees ಇರುತ್ತೇನೋ ಅಷ್ಟೇ. ತೊಗೊಳ್ಳಿ. ಫಸ್ಟು ತೊಗೊಂಡು ಆ ದೀಪನ ಹಚ್ಚಿ ನಿಮ್ಗೆ ಏನು ಅಂದ್ಕೋಬೇಕು, ನಿಮ್ಗೆ ಏನಾಗಬೇಕು ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ದೀಪ ಹಚ್ಚಿ ಅಲ್ಲಿ ದೀಪ ಇಟ್ಟು ನಾವು ನೆಕ್ಸ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಈಗ ನಾವು ಅಷ್ಟೇ ದೀಪ ಎಲ್ಲ ತೊಗೊಂಡು ರಾಜಗೋಪುರದ ಹತ್ರ ಹೋಗಿ ದೀಪ ಹಚ್ತೀವಿ. ನಾನು ಫಸ್ಟ್ ಟೈಮೇ ಒಂದು ಸಲ ಹೋಗಿದ್ದೆ. ಬಟ್ ನಾನು ಗಿರಿ ಪ್ರದಕ್ಷಿಣೆ ಎಲ್ಲ ಏನೂ ಹಾಕಿರಲಿಲ್ಲ. ಜಸ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ತುಂಬ ದಿನದಿಂದ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಹೋಗೋಣ ತಿರುವಣ್ಣಾಮಲೈಗೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಹೋಗೋಣ ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ತುಂಬಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ದೇವಸ್ಥಾನ. ಹೋಗಿ ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದೆಲ್ಲ ನಂಬಿಕೆ ಇದೆ. ಸೊ ಲಾಸ್ಟ್ ಟೈಮು ಜಸ್ಟು ದರ್ಶನ ಮಾಡ್ಕೊಂಬಂದಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ಗಿರಿ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ನನ್ನ ನೈಬರ್ ಫ್ರೆಂಡ್ ಚೈತ್ರ ಇದ್ರ ಬಗ್ಗೆ ನಂಗೆ ತುಂಬ ಹೇಳಿದರು, ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಸಲ ಹೇಳಿದರು. ಅವರು ಅಷ್ಟೇ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬಂದಿದ್ದರು. ಬಟ್ ನನಗೆ ಅವಾಗ ಹೋಗೋಕ್ಕಾಗಿರಲಿಲ್ಲ. ಈಗ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ನಾವು ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಒಂದು 10 members ಪ್ಲ್ಯಾನ್ ಮಾಡಿದ್ದಕ್ಕೆ ಫೈನಲ್ ಆಗಿ 6 members ಆಯಿತು. 6 members ಖುಷಿಯಿಂದ ಹೋಗಿ ಬಂದ್ವಿ. ನಾನು ತುಂಬ ಆಸೆ ಆಯಿತು ನನಗೆ ಅಲ್ಲಿ ಹೋಗಿ ಗಿರಿ ಪ್ರದಕ್ಷಿಣೆ ಹಾಕಬೇಕು ಅಂತ. ಸಖತ್ ಖುಷಿ ಆಯಿತು ಮಾತ್ರ ನನಗೆ. ಇವಾಗ ಗಿರಿ ಪ್ರದಕ್ಷಿಣೆ ನೋಡಿ, ವೇ ಟು ಗಿರಿ ಪ್ರದಕ್ಷಿಣೆ ಅಂತ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 1 by 1 ಹೋಗ್ತಾಯಿದ್ದೀವಿ. ಇಲ್ಲಿಂದ ನಾವು 11:30 ಆಯಿತು ನಾವು ಇಲ್ಲಿ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. ಬನ್ನಿ ಹೋಗ್ತಾ ಅಷ್ಟಲಿಂಗ ಎಲ್ಲ ಸಿಗುತ್ತೆ. ಆ ಲಿಂಗಕ್ಕೆಲ್ಲ ಹೋಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗ್ತೀವಿ. ಬಟ್ ನೈಟ್ ಆಗಿರೋದ್ರಿಂದ ಒಂದು 2-3 ದೇವಸ್ಥಾನ ಓಪನ್ ಇರಲಿಲ್ಲ. ಇನ್ನು ಮಿಕ್ಕಿದೆಲ್ಲ ಓಪನ್ ಇತ್ತು. ಹೋಗಿ ದರ್ಶನ ಮಾಡಿದ್ವಿ. One dozen. ಚೆನ್ನಾಗಿ ಆಗ್ತಾರಲ್ವ ಬೆಳೆನ ಒಳ್ಳೆ ಸಿಂಧು ತಗೋಬೋದಿತ್ತು. ಅಲ್ಲಿ ಕೂತವ್ರೆ
ಹಾಗೆ ಅಲ್ಲೆಲ್ಲ ಬ್ಯಾಂಗಲ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ನೋಡ್ಬಿಟ್ಟು ಎಲ್ರಿಗೂ ಆಸೆ ಆಯಿತು, ಎಲ್ಲರೂ ಹಾಕ್ಸ್ಕೊಳ್ಳೋಣ, ಜೊತೆಲೇ ಇದ್ದೀವಿ ಅಂತ ಹೇಳಿ ಎಲ್ಲರೂ ಬಳೆ ಹಾಕ್ಸ್ಕೊಂಡ್ವಿ. ಸಖತ್ತಾಗಿತ್ತು, ಏನೋ ಒಂಥರ ಖುಷಿ ಆಯಿತು. ನೆಕ್ಸ್ಟು ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಫುಲ್ ಜೋಶ್ ಇರುತ್ತೆ ನಮಗೆ. ಒಂದು 5 ಕಿಲೋಮೀಟರ್ಸ್ವರೆಗೂ ನಡೆಯೋವರೆಗೂ ನಮಗೆ ಗೊತ್ತಾಗೋದೇ ಇಲ್ಲ. ಒಂದು ಖುಷಿಯಿಂದ ಹೋಗ್ತಾ ಇರ್ತೀವಿ. ಏನೋ ಒಂದು ಜೋಶ್ ಇರುತ್ತೆ ನಮಗೇನೋ ಒಂದು ಪಾಸಿಟಿವ್ ವೈಬ್ಸ್ ಅಂದ್ಕೊಳ್ಳಿ. ಚೆನ್ನಾಗಿತ್ತು, ಹೋಗ್ತಾನೇ ಇದ್ವಿ. ಆಮೇಲೆ ಆನ್ ದ ವೇ ನಮಗೆ ಹೇಳಿದ್ನಲ್ಲ ನಾನು, ಅಷ್ಟಲಿಂಗಗಳೆಲ್ಲ ಸಿಗುತ್ತೆ ಅಂತ. ಇಲ್ಲಿ ನಮಗೆ ಮಧ್ಯ ಮಧ್ಯ ಎಲ್ಲ ಪ್ರಸಾದ ಹಂಚ್ತಾ ಇರ್ತಾರೆ. ನಿಜ ಅಲ್ಲೆಲ್ಲ ಅಷ್ಟೇ, ಒಂದಷ್ಟು ಹೋಟೆಲ್ಸ್ ಎಲ್ಲ ಓಪನ್ ಇರುತ್ತೆ. ಆಮೇಲಿಂದ ಅಂದ್ಕೊಂಡಿರೋರೆಲ್ಲ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಪ್ರಸಾದ. ಫಸ್ಟು ರೈಸ್ ಬಾತು, ಗ್ರೇವಿ ಎಲ್ಲ ಕೊಟ್ಟರು. ನೆಕ್ಸ್ಟು ಅದಾದಮೇಲೆ ಅನ್ನ ಸಾಂಬಾರೆಲ್ಲ ಕೊಟ್ಟರು. ತುಂಬ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ನಾವು ಇಸ್ಕೊಂಡು ತಿಂದ್ವಿ. ಜನ ಅಂತೂ ತುಂಬ ಬರ್ತಾನೆ ಇರ್ತಾರೆ, ನೀವು ನೈಟೆಲ್ಲ ನಡೀತಾ ಇದ್ರೂ. ಬಟ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ನಡೆಯೋದಕ್ಕಾಗಲ್ಲ, ಬಿಸಿಲಿರುತ್ತೆ ಇವಾಗ ಸಮ್ಮರ್ ಇರೋದ್ರಿಂದ. ಬಟ್ ನೈಟ್ ಪ್ಲ್ಯಾನ್ ಮಾಡಿ, ತುಂಬಾ ಒಳ್ಳೆಯದು. ಆರಾಮಾಗಿ ಹೋಗ್ಬೋದು, ನೀಟಾಗಿ ದರ್ಶನ ಎಲ್ಲ ಆಗುತ್ತೆ. ನಮಗೂ ಅಷ್ಟು ಬಿಸಿಲಾಗಿ ಟಯರ್ಡ್ ಆಗಲಿ ಏನೂ ಅನಿಸಲ್ಲ. ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಇಂದ್ರ ಸ್ವಲ್ಪ ಫಾಸ್ಟಾಗಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇನ್ನು 4 ಜನನೂ ನಿಧಾನಕ್ಕೆ ಮಾತಾಡ್ಕೊಂಡು ನಡ್ಕೊಂಡು ಬರ್ತಾಯಿದ್ರು. ಬಟ್ ನನಗೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು, ಕಾಲು ತುಂಬ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಬೇಗ ಬೇಗ ಮುಗಿಸೋಣ ಅಂತೇಳಿ ನಾನು ಫಾಸ್ಟಾಗಿ ಇಂದ್ರಮಣಿ ಜೊತೆ ಜಾಯ್ನ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಮೋಕ್ಷಲಿಂಗಂ ಹತ್ರ ಸಿಕ್ಕಾಪಟ್ಟೆ ರಶ್ ಇದ್ದರು, ಹೆವಿ ಕ್ಯೂ ಇತ್ತು. ಇನ್ನು ನಾವು ಅಲ್ಲಿ ಹೋದರೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಲಿಲ್ಲ ನಾವು. ಅಲ್ಲಿ ಹೋಗಬೇಕು, ನೆಕ್ಸ್ಟ್ ಟೈಮ್ ಆದರೂ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀನಿ. ಬಟ್ ಅಲ್ಲಿ ಹೋದರೆ ತುಂಬ ಒಳ್ಳೇದಂತೆ. ನೀವೇನಾದರೂ ಹೋದರೆ ಅಲ್ಲಿ ಹೋಗೇ ಬನ್ನಿ. ಏನಪ್ಪ, ಇನ್ನೇನು ನಾವು ನಿಯರ್ ಬಂದ್ವಿ. ನಮ್ಮ ಎಷ್ಟು ಜನ ಇದ್ವಿ, 6 ಜನದಲ್ಲಿ ಈಗ 3 ಜನ ಇದ್ದೀವಿ. ಇನ್ನು 3 ಜನ ನೋಡಿ ಎಲ್ಲ ಹೆಂಗೆ ಸ್ವೆಟ್ ಆಗಿದ್ದೀವಿ. ಇಂದ್ರಮಣಿ ಮಾತ್ರ ಹಂಗೆ ಇದ್ದಾಳೆ. ತ್ರಿವೇಣಿ ನಿಂದು ಇದೆಯಾ, ಲೈಟಾಗಿದೆ. ಅಂತೂ ರೀಚ್ ಆದ್ವಿ. ನಾನು ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ, ಇಲ್ಲೇ ಗೋಪುರ ಕಾಣಿಸ್ತಾ ಇದೆ. ಸೊ ಅವ್ರು 3 ಮೆಂಬರ್ಸ್ ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಬಂದಮೇಲೆ ದೇವ್ರಿಗೆ ಒಂದು ಕೈ ಮುಗಿದು ಕಾಯಿ ಹೊಡೆದು ರೂಮಿಗೆ ಹೋಗಬೇಕು. ಎಷ್ಟು ಟೈಮ್ ಎಷ್ಟಾಯಿತು ತ್ರಿವೇಣಿ ಇಂದ್ರಮಣಿ? 4:40 4:50. ನಾವು 11:30 ನಾವು ಸ್ಟಾರ್ಟ್ ಮಾಡಿದಾಗ, ಎಂಡ್ ಮಾಡ್ತಾ ಇರೋದು ಆಲ್ಮೋಸ್ಟ್ 5 5ಗೆ. ಪರವಾಗಿಲ್ಲ, ಬಂದ್ವಿ, ಚೆನ್ನಾಗಿತ್ತು. ಬನ್ನಿ ಅವರು ಬರಲಿ, ಜಾಯ್ನ್ ಆಗಲಿ. ನಾವು 3 ಮೆಂಬರ್ಸ್ ಬಂದ್ವಿ. ಸೊ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಜೊತೆಲೇ ಸ್ಟಾರ್ಟ್ ಮಾಡಿದ್ವಿ, ಜೊತೆಲೇ ಎಂಡ್ ಮಾಡೋಣ ಅಂತ. ನೆಕ್ಸ್ಟ್ ಡೇಗೋಸ್ಕರ ತುಂಬ ಕ್ರೌಡ್ ಆಗ್ತಾಯಿದ್ರು ನೋಡಿ. ಅವರು ಅಷ್ಟೇ, ರಾಜಗೋಪುರ ಎಲ್ಲ ಕ್ಲೋಸ್ ಆಗಿದೆ ಅಂತಲೇ ಹೇಳ್ತಾಯಿದ್ರು. ಅಲ್ಲೆಲ್ಲ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ, ಫುಲ್ಲು ಪೊಲೀಸ್ ಸೆಕ್ಯೂರಿಟಿ ಆ ಥರ. ನೆಕ್ಸ್ಟ್ ಡೇ ಪೌರ್ಣಮಿ ಇದ್ದಿದ್ದರಿಂದ ಫುಲ್ಲು ಸೆಕ್ಯೂರಿಟಿ ಎಲ್ಲ ಇತ್ತು. ನಿನ್ಸ್ಬಿಟ್ಟವ್ರೆ ಆಗಲೇ. ಓಂ ನಮಃ ಶಿವಾಯ. ನಾವು ಬಂದು ಹಾಫ್ ಆನ್ ಅವರ್ ಆದಮೇಲೆ ಇವ್ರು ಬರ್ತಾಯಿದ್ದಾರೆ ನೋಡಿ. ಇವ್ರು 3 ಮೆಂಬರ್ಸ್ ಬಂದರು. ಇವರೆಲ್ಲ ಬಂದಮೇಲೆ ಇವಾಗ ಅವರು ಕರ್ಪೂರ ಹಚ್ಚಿ ಬರ್ತಾರೆ. ಬಂದಮೇಲೆ ನಾವು ರೂಮ್ಗೆ ಹೊರಡ್ತೀವಿ. ನೆಕ್ಸ್ಟ್ ಡೇಗೋಸ್ಕರ ತುಂಬ ಜನ ನೋಡಿ. ನೆಕ್ಸ್ಟ್ ಮಾರ್ನಿಂಗೋಸ್ಕರ ದರ್ಶನ ಇರೋದು. ಇವಾಗಲಿಂದನೇ ಸಿಕ್ಕಾಬರಟೆ ಕ್ರೌಡ್ ಆಗಿದೆ. ನಾವಂತೂ ಒಳ್ಳೆ ದರ್ಶನ ಮಾಡಿದ್ವಿ. ಬಟ್ ಏನಂದರೆ, ಇದೆಲ್ಲದಕ್ಕೂ ರೀಸನು ಎಲ್ಲರೂ ಪ್ಲ್ಯಾನ್ ಮಾಡಿದ್ದೀವಿ. ಈವನ್ ಸಿಂಧು ಒಳ್ಳೆ ರೂಮ್ ಮಾಡಿದ್ಲು, ನಿಯರ್ ಬೈ ರೂಮ್ ಮಾಡಿದ್ರಿಂದ ನಮಗೆ ಈಸಿ ಆಯಿತು ವಾಕಬಲ್ ಇದ್ದಿದ್ದರಿಂದ. ಥ್ಯಾಂಕ್ಸ್ ಟು ಸಿಂಧು. ಆ್ಯಂಡ್ ಸಿಂಧು ಊಟ ಸಹ ತೊಗೊಂಬಂದಿದ್ಲು, ಇಂದ್ರಮಣಿ ಚಪಾತಿ ತೊಗೊಂಬಂದಿದ್ಲು, ಚಿತ್ರ, ತ್ರಿವೇಣಿ ಎಲ್ಲರೂ ಸಪೋರ್ಟು ಇದೆ. ಶಿಲ್ಪ ಆಗಿರ್ಬೋದು, ಎಲ್ಲರಿಂದನೂ ಇದು ಈ ಟ್ರಿಪ್ಪು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ತುಂಬ ಖುಷಿ ಆಯಿತು. ನೆಕ್ಸ್ಟು ನಾವು ಇಲ್ಲಿಂದ ಚೆಕ್ಔಟ್ ಮಾಡಿ ಇಲ್ಲೇ ನಿಯರ್ ವೆಲ್ಲೂರಲ್ಲಿ ಲಕ್ಷ್ಮೀ ಟೆಂಪಲ್ ಇದೆ, ಗೋಲ್ಡನ್ ಲಕ್ಷ್ಮೀ ಟೆಂಪಲು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಫೋನ್ನ ಕಾರಲ್ಲೇ ಇಡಿಸಿದ್ರು. ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ 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 ಚೆನ್ನಾಗಿದೆ ಆ ದೇವಸ್ಥಾನ. ಪ್ಲೀಸ್ ಹೋಗಿ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ಸಖತ್ತಾಗಿದೆ ದೇವಸ್ಥಾನ.
ನಮಗಂತೂ ಸಖತ್ ಖುಷಿ ಆಯಿತು. ಅಲ್ಲೂ ಒಳ್ಳೆ ದರ್ಶನ ಆಯಿತು. ಚಿತ್ರ ಅವ್ರ ಹಸ್ಬೆಂಡ್‌ಗೆ ಗೊತ್ತಿರೋದ್ರಿಂದ ಅವರು ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಟ್ರು ನಮಗೆ. ಸಖತ್ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಹೋಗಿ ಬರ್ತೀನಿ. ಈ ಟ್ರಿಪ್ ಸಕ್ಸಸ್ ಆಗೋದಕ್ಕೆ ಎಲ್ರೂ ರೀಸನೇನೆ. ಥ್ಯಾಂಕ್ಸ್ ಟು ಎವ್ರಿವನ್. ಎಲ್ರಿಗೂ ಥ್ಯಾಂಕ್ಸ್. ಇಂದು, ಇಂದ್ರಾ, ಚಿತ್ರ, ತ್ರಿವೇಣಿ, ಶಿಲ್ಪ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಾಯಿತು ದರ್ಶನ ಎಲ್ಲ. ಎಲ್ರೂ ಸೇಫಾಗಿ ರೀಚ್ ಆದ್ವಿ ನಾವು ಬ್ಯಾಂಗ್ಳೂರ್ಗೆ. ಹಾಗೆ ಚಿತ್ರ, ತ್ರಿವೇಣಿ, ಇಂದ್ರಾಮಣಿ ಎಲ್ಲ ಮೈಸೂರಿಗೆ ಹೋಗಿ ರೀಚ್ ಆದರು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಅಥವಾ ಟೆಂಪಲ್ ಎಲ್ಲಾದರೂ ಹೋಗಬೇಕು ಅಂತ. ಫೈನಲಿ ಸಕ್ಸಸ್ಫುಲ್ ಆಯಿತು, ಫುಲ್ಫಿಲ್ ಆಯಿತು. ಹಾಗೆ ನಮಗೆ ರೂಮಿಂದ ಹೊರಡಬೇಕಾದ್ರೆ ಪ್ರಸಾದ ಕೊಟ್ಟಿದ್ದರು ಅವತ್ತು, ಹುಣ್ಮೆದು ಪ್ರಸಾದನ. ಅದನ್ನು ತೊಗೊಂಡು ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ. ಆ್ಯಂಡ್ ಓಂ ನಮಃ ಶಿವಾಯ.